ಅರಮನೆಗೆ ಸಿಂಗಾರ ಮಾಡಿಸ್ತಾನೆ, ಊರಿಗೆ ತೋರಣ ಕಟ್ಟಿಸ್ತಾನೆ. ರಾಜ ತನ್ನ ಮಗ ಹುಟ್ಟಿದಾಗ ಎಷ್ಟು ಖುಷಿಯಲ್ಲಿದ್ನ, ಅದಕ್ಕಿಂತ 100 ಪಟ್ಟು ಸಂಭ್ರಮದಲ್ಲಿ ದೈವವನ್ನ ಅವನೊಟ್ಟಿಗೆ ಕರ್ಕೊಂಡು ಹೋಗ್ತಾನೆ. ಅವತ್ತಿನಿಂದ ರಾಜನ ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿಗೆ ಕೊರತೆ ಬರಲಿಲ್ಲ. ಊರಿನ ದೈವ ರಾಜನ ಮಡಿಲಿಗೆ ಬಿತ್ತು, ರಾಜನ ಊರು ಊರಿನವರ ಮಡಿಲಿಗೆ ಬಿತ್ತು. ಆವತ್ತಿಂದ ದನಿಗಳ ಮನೆಯಿಂದನೇ ಭಂಡಾರ ಅಬ್ಬರದಲ್ಲಿ ಹೊರಡುದು. ಮತ್ತೆ ಈಗಿನ ದನಿ ಎಂತಕ್ಕೆ ನಮ್ಮ ಹತ್ರ ಜಾಗ ವಾಪಸ್ ಕೇಳುದು? ಅದು ಅವರ ಜಾಗ ಅಲ್ಲ ಮಗ, ಹಿಂದೆ ಕೇಳೋದ್ರಲ್ಲಿ ಎಂತ ತಪ್ಪಿಲ್ಲ. ಆದ್ರೆ ನಾವಿರುವುದು ದೈವದ ಚಾಕ್ರಿ ಮಾಡ್ಲಿಕ್ಕಲ್ಲ. ನಮ್ಮ ದೈವ ಬಿಟ್ಟು ನಾವು ಎಲ್ಲಿಗೆ ಹೋಗುದು? ನಾವು ಮನುಷ್ಯರು ಮಾಡೋ ತಪ್ಪೆಂದ ಗೊತ್ತುಂಟು ಮಗ, ಅದು ನಾವು ಕೊಟ್ಟದ್ದು, ಅದು ನಮ್ದು ಅಂತ ಎನಿಸುದು. ಆದರೆ ಅದು ಎಲ್ಲಿಂದ ಬಂತು, ಯಾರಿಗೆ ಸೇರಿದ್ದು, ಆ ಸತ್ಯ ಗೊತ್ತಿದ್ರೆ ನಾವು ನೆಮ್ಮದಿಯಿಂದ ಬದುಕಬಹುದು. ಬಾಂಬೆಯಿಂದ ಇಲ್ಲಿಗೆ ಕೊಲ ನೋಡ್ಲಿಕ್ಕೆ ಬಂದದಲ್ಲ, ಜಾಗದ ಇತ್ಯರ್ಥ ಮಾಡಲಿಕ್ಕೆ. ಎಂತ ಮಾತಾಡ್ತೀಯ ನೀನು? ನಮ್ಮ ಪೂರ್ವಜರು ದೈವ ಚಾಕರಿಗೆ ಅಂತ ಊರಿಗೆ ಕೊಟ್ಟ ಜಾಗ ಇದು. ಆವತ್ತಿಂದ ಇವತ್ತುವರೆಗೂ ನಮ್ಮ ಕುಟುಂಬ ನೆಮ್ಮದಿಯಲ್ಲಿ ಉಂಟು. ಅರೆ ಬಸ್, ಅವತ್ತು ಧರ್ಮಕ್ಕೆ ಕೊಟ್ಟದಲ್ಲ. ಈಗ ಈ 106 ಎಕರೆ ಜಾಗಕ್ಕೆ ಕ್ರಯ ಎಷ್ಟು ಉಂಟು ಗೊತ್ತುಂಟ ನಿಮಗೆ? ಈಗ ವಾಪಸ್ ತಗೊಂಡ್ರೆ ಸಹ ಇದಕ್ಕಿಂತ ಜಾಸ್ತಿ ನೆಮ್ಮದಿಯಿಂದ ಬದುಕಬಹುದು ನಾವು. ಹಾಗೆ ಆಗುದಿಲ್ಲ ಮಾರಾಯ. ಕೊಟ್ಟ ಜಾಗವನ್ನು ವಾಪಸ್ ತಗೊಂಡ್ರೆ ದೈವ ಕೊಟ್ಟ ಮಾತಿಗೆ ತಪ್ಪಿದಾಗ ಆಗುದು. ಅಯ್ಯೋ, ನಿಮ್ಮ ದೈವ ಕೊಂಡೋಗಿ ಬದಿಗಿಡಿ ಮಾರೆ. ಯಾವಾಗ ನೋಡಿದ್ರೆ ಸಹ ದೈವ ದೈವ ಇಲ್ಲ ಅಲ್ಲಿ ನಡೀತಾ ಉಂಟಲ್ಲ. ಈ ಥರ ನಾಟಕ ನಾನು ಸುಮಾರು ನೋಡಿದ್ದೇನೆ, ಆಯ್ತಾ? ಇದು ನಮ್ಮ ಪೂರ್ವಜರ ಪಿತ್ರಾರ್ಜಿತ ಆಸ್ತಿ. ನಿಮಗೆ ಎಷ್ಟು ಹಕ್ಕುಂಟ, ನನಗೆ ಸಹ ಅಷ್ಟು ಹಕ್ಕುಂಟು. ನಿಮಗೆ ಕೇಳಲಿಕ್ಕೆ ಆಗೋದಿಲ್ವಾ? ಸುಮ್ಮನೆ ಕೂತ್ಕೊಳ್ಳಿ, ನಾನು ಕೋರ್ಟಲ್ಲಿ ನೋಡ್ಕೊಳ್ತೇನೆ.